ಸೋಮನಾಥಪುರ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಮತ್ತು ನನಗೆ ನಮ್ಮ ಶಿವು ಮತ್ತು ನಾಗರಾಜು ಮತ್ತು ನಮ್ಮ ಅಂಬೇಡ್ಕರ್ ಪಾಳ್ಯದ ಎಲ್ಲ ಸದಸ್ಯರು ಹಾಗೂ ನಮ್ಮ ಮುಖಂಡರು ಸೇರಿ ನನಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ದಿನ ನನಗೆ ಒಂದು ಸನ್ಮಾನ ಮಾಡಿದ್ದಾರೆ. ತುಂಬ ಸಂತೋಷ ವಿಷಯ. ಸನ್ಮಾನಕ್ಕಿಂತ ಈಗ ನನಗೆ ಅವ್ರು ತುಂಬ ಆತ್ಮೀಯರು. ಆದಿತ್ಯ ಪಾಟೀಲ್ ಆ ಗೌರವ ಉಳಿಸ್ಕೋಬೇಕು ಮುಂದೆ. ನಾನು ಈಗ ನನಗೇನು ನಮ್ಮ ರಮೇಶ್ ಕುಮಾರ್ ಸಾಹೇಬರು ನನ್ನ KMF ಡೈರೆಕ್ಟಾಗಿ ಮಾಡಿದ್ದಾರೋ ಅವ್ರ ಆಶೀರ್ವಾದದಿಂದ ಆಗಿದ್ದೀನೋ ಅವ್ರ ಹೆಸರು ಮತ್ತು ನನ್ನ ನಂಬಿಕೊಂಡು ಓಟ್ ಹಾಕಿದಂಥ ರೈತ ಬಾಂಧವರು ಅವರು ಕಷ್ಟಗಳನ್ನು ಸ್ಪಂದಿಸಿ ಅವ್ರ ಕಷ್ಟನ ಆಲಿಸಿ ಅವ್ರಿಗೆ ಸಹಾಯ ಮಾಡಿದಾಗ ಎಲ್ಲೊಂದು ಕಡೆ ರಮೇಶ್ ಕುಮಾರ್ ಸ್ವಾಮಿಯವ್ರಿಗೂ ನಮಗೂ ಒಳ್ಳೆಯದಾಗುತ್ತೆ ಅಂತ ಬಯಸ್ತಾ ಏನು ನನ್ನ ಜವಾಬ್ದಾರಿ ಸ್ವಾಮಿಗಳು ವಹಿಸಿದರೆ ಅದನ್ನು ಖಂಡಿತವಾಗಿ ನೆರವೇರಿಸ್ತೀನಿ. ಆ ಗೌರವವನ್ನು ಉಳಿಸ್ಕೊಳ್ತೀನಿ. ಈಗ ನಾನು ಸನ್ಮಾನ ಮಾಡಿದ ವಿಶೇಷ ಅಲ್ಲ, ಸನ್ಮಾನ ಮಾಡಿದಷ್ಟು ಭಯ ಜಾಸ್ತಿ ಆಗ್ತಾಯಿದೆ. ಯಾಕಂದರೆ ನನಗೆ ಜವಾಬ್ದಾರಿ ಜಾಸ್ತಿ ಆಗ್ತಾಯಿದೆ. ಉಳಿಸ್ಕೋಬೇಕಾದ್ರೆ ನಮ್ಮ ಸ್ನೇಹಿತರು ನಮ್ಮ ಅಶೋಕಣ್ಣ ಆಗ್ಬೋದು, ಸಂಜಯ್ ರೆಡ್ಡಿ ಆಗ್ಬೋದು, ನಮ್ಮ ಯಾರು ಹಿರಿಯರು ನಮ್ಮ ಮುಖಂಡರಿದ್ದಾರೋ ಅವರು ಸಲಹೆಗಳು ತಗೊಳ್ಳೋರು ಅವ್ರ ಮುಖಾಂತರ ಅವ್ರೇನು ಸಲಹೆ ಕೊಟ್ಟು ಅದನ್ನು ತಪ್ಪದ ಭಾವಿಸಿದೆ ಅದು ಹಿಡ್ಕೊಂಡು ಹೋಗ್ತಾ ರೈತರಿಗೆ ಸಹಾಯ ಮಾಡೋಕ್ಕೆ ಮುಂದೆ ಬಂದು ಮಾಡ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ನಾನು ಕರೆಸಿ ನನ್ನ ಸನ್ಮಾನ ಎಲ್ಲರಿಗೂ